ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಶಿಲ್ಪಿಯು, ದಾರಿದೀಪ. ಆಸ್ತಿಯನ್ನು ವರ್ಗಾವಣೆ ಮಾಡುವಂಥ ಕಾಯ್ದೆ. ನಾನು ಅವ್ರಿಗೆ ಕನ್ಸಿಡರೇಷನ್ ಅಮೌಂಟ್ ಇಲ್ಲದೆ, ಅಂದರೆ ದುಡ್ಡು ತೊಗೊಳ್ತಿಲ್ಲ, ಬಟ್ ಔಟ್ ಆಫ್ ಲವ್ ಆ್ಯಂಡ್ ಅಫೆಕ್ಷನ್ನ ಒಂದು ಪ್ರಾಪರ್ಟಿನ ವರ್ಗಾವಣೆ ಮಾಡುವಂಥದ್ದು. ಈಗ ನಾನು ಒಂದು 10 ಪ್ರಾಪರ್ಟಿ ಮಾಡಿಟ್ಕೊಂಡಿದ್ದೀನಿ. ನನ್ನ ನಂತರ ನನ್ನ ಹೆಂಡತಿಗೆ ಹೋಗಬೇಕು, ನನ್ನ ನಂತರ ನನ್ನ ಮಗಳಿಗೆ ಅಥವಾ ನನ್ನ ಮಗನಿಗೆ ಹೋಗಬೇಕು. ಆಮೇಲೆ ಯಾವ ಸಂದರ್ಭದಲ್ಲಿ ನಾವು ಆಸ್ತಿಯನ್ನು ವರ್ಗಾವಣೆ ಮಾಡಬಹುದು? ಗಿವನ್ ದಟ್ ಯು ಹ್ಯಾವ್ ದ ಲೀಗಲ್ ಸ್ಯಾಂಕ್ಟಿಟಿ ಆನ್ ದಟ್ ಪರ್ಟಿಕ್ಯುಲರ್ ಪ್ರಾಪರ್ಟಿ. ಇವಾಗ ನಾನು ನಿಮಗೆ ವಿಲ್ ಮಾಡ್ತಿದ್ದೀನಿ ಅಂತಂದರೆ ನೀವು ಆ ವಿಲ್ಲಲ್ಲಿ ಸೈನ್ ಮಾಡಿರಲೇಬಾರ್ದು. ಸೊ ಸೆಕ್ಷನ್ 17ನಲ್ಲಿ ವಿಲ್ನ ರಿಜಿಸ್ಟರ್ ಮಾಡಿಸ್ಲೇಬೇಕು ಅಂತ ಇಲ್ಲ. ಇವಾಗ ಅಣ್ಣ ತಮ್ಮನ ಇಬ್ಬರ ಹೆಸರಿಗೂ ತಂದೆ ಆಸ್ತಿ ಮಾಡಿಬಿಟ್ಟಿರ್ತಾರೆ, ಗೊತ್ತಿಲ್ಲದ ಹಾಗೆ ಇನ್ನೊಬ್ಬರು ಪ್ರಾಪರ್ಟಿಯನ್ನು ಸೇಲ್ ಮಾಡಿಬಿಟ್ಟಿರ್ತಾರೆ. ಅಂಥ ಸಂದರ್ಭಗಳಲ್ಲಿ ನಾವು ಆ ಒಂದು ಕೇಸನ್ನು ಫೈಟ್ ಮಾಡೋದು ಹೇಗೆ? ಈ ಐಟಮ್ ನಮ್ಮಪ್ಪ ನನಗೆ ಕೊಟ್ಟಿರುವಂಥದ್ದು ಅಂತ ಹೇಳಿ ಅದ್ರ ಮೇಲೆ ನನ್ನ ಅಣ್ಣನ ಮೇಲೆ ಕೇಸ್ ಹಾಕ್ಕೊಳ್ಬೇಕು. ನೀನು ಈ 15 ವರ್ಷ ನೀನು ಮಾರಾಟ ಮಾಡೋ ಹಾಗಿಲ್ಲ ಅಂತ ಹೇಳಿ ಒಂದು ಕಂಡೀಷನ್ನ ಹಾಕುತ್ತೆ. ಒಂದು ವೇಳೆ ಸ್ಟೇಟ್ ಪರ್ಮಿಷನ್ ಇಲ್ಲ ಅಂತಂದರೆ ಇಂತಹ ಪ್ರಾಪರ್ಟಿನ ತೊಗೊಳ್ಬಾರ್ದು ಪರ್ಚೇಸರ್ಸ್, ಅಂತಹ ಪ್ರಾಪರ್ಟಿನ ಮಾರಬಾರ್ದು. ಯಾರು ಗ್ರ್ಯಾಂಟಿ ಇರ್ತಾರೆ ಅವ್ರು ಮಾರಬಾರ್ದು. ಪಿತ್ರಾರ್ಜಿತವಾಗಿ ಬಂದಿರುವಂಥ ಆಸ್ತಿಯನ್ನು ನಾವು ಇನ್ನೊಬ್ಬರಿಗೆ ವರ್ಗಾವಣೆ ಮಾಡ್ಬೋದಾ? ಅದನ್ನು ನನ್ನ ತಂದೆ ಮಾರೋದಕ್ಕೆ ಬರೋದೇ ಇಲ್ಲ. ಸೇಯಿಂಗ್ ನನ್ನ ಇದನ್ನು ಫ್ರಾಡ್ ಮಾಡಿದ್ದಾರೆ, ನನ್ನ ತಂದೆಗೆ ಗೊತ್ತಿಲ್ಲ, ಬಾ ನಿನಗೇನೋ ಒಂದು ಪೇಪರ್ಸ್ ಕೊಡಿಸ್ತೀನಿ ಅಂತ ಹೇಳಿ ಸೈನ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಫಸ್ಟು ನಾನು ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಒಂದು ಕೇಸ್ ಹಾಕ್ಕೊಳ್ಬೇಕಾಗುತ್ತೆ. ಪೊಸೆಷನಲ್ಲೂ ನಾನೇ ಇದ್ದೀನಿ, ಈ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹೆಸರಲ್ಲೇ ಇದೆ ಅಂತ ಹೇಳಿ ನಾನು ಕೋರ್ಟ್ ಮುಂದೆ ವಾದ ಮಾಡೋದಕ್ಕೆ ಆರ್ಗ್ಯೂ ಮಾಡೋದಕ್ಕೆ ಈಸಿ ಆಗುತ್ತೆ.